ಮೈಕ್ರೋ ಫೈನಾನ್ಸ್ ಹಾವಳಿ ಹೊತ್ತಲ್ಲಿ ಮಿಂಚಿನ ದಾಳಿ. ಬಡ್ಡಿ ದಂಧೆಕೋರರ ಮೇಲೆ ಕಾಕಿ ಮೆಗಾ ಕಾರ್ಯಾಚರಣೆಯನ್ನ ಆರಂಭಿಸಿರುವಂತದ್ದು. ಎಸ್, ಮೈಕ್ರೋ ಫೈನಾನ್ಸ್ ಹಾವಳಿಯ ಹೊತ್ತಲ್ಲಿ ಈಗ ಬಡ್ಡಿ ದಂಧೆ ಮಾಡ್ತಾ ಇದ್ದಂತಹ ದಂಧೆಕೋರರ ಮೇಲೆ ಕಾಕಿ ಮೆಗಾ ಕಾರ್ಯಾಚರಣೆಯನ್ನ ಮುಂದುವರೆಸಿದೆ. ಅಕ್ರಮ ಬಡ್ಡಿ ದಂಧೆಕೋರನಿಗೆ ಪೊಲೀಸರು ಈಗ ಮೆಗಾ ಕಾರ್ಯಾಚರಣೆಯ ಮುಖಾಂತರವಾಗಿ ಮಿಂಚಿನ ದಾಳಿಯನ್ನ ಮಾಡಿದ್ದಾರೆ. ಕೋಟಿ ಕೋಟಿ ಹಣ ಚಿನ್ನಾಭರಣ ನೋಡಿಯೇ ಶಾಕ್ ಆಗಿದ್ದಾರೆ ಅಧಿಕಾರಿಗಳು. ಕೋಟಿ ಕೋಟಿ ಹಣವನ್ನ ನೋಡಿ ಶಾಕ್ ಆಗಿದ್ದಾರೆ. ಅಕ್ರಮ ಬಡ್ಡಿ ದಂಧೆಕೋರರಿಗೆ ಇನ್ ಮುಂದೆ ಶಾಕ್. ಗೋಣಿ ಚೀಲ ಹಿಟ್ಟಿನ ಡಬ್ಬಿಯಲ್ಲಿ ಕಂತೆ ಕಂತೆ ಹಣ ಪತ್ತೆಯಾಗಿದೆ. ಹಣವನ್ನ ಗೋಣಿ ಚೀಲದ ತುಂಬಿಟ್ಟಿದ್ದಾನೆ ಪುಣ್ಯಾತ್ಮ. ಕಂತೆ ಕಂತೆ ಹಣ ಪತ್ತೆಯಾಗಿದೆ. ಪೊಲೀಸರ ದಾಳಿಯ ವೇಳೆ ಕೋಟಿ ಕೋಟಿ ಹಣ ಚಿನ್ನವನ್ನ ಜಪ್ತಿ ಮಾಡಿರುವಂತದ್ದು. ಒಂದಲ್ಲ ಎರಡಲ್ಲ, 1.25 ಕೋಟಿ, 1.50 ಕೋಟಿ ಹಣ. ಚಿನ್ನಾಭರಣ ಬೇರೆ 1.50 ಲಕ್ಷ ಕೋಟಿ ಹಣ ಆದ್ರೆ ಚಿನ್ನಾಭರಣ ಸಪರೇಟ್. ಅನೇಕ ದಾಖಲೆಗಳನ್ನ ವಶಪಡಿಸಿಕೊಳ್ಳಲಾಗಿದೆ. ಮೈಕ್ರೋ ಫೈನಾನ್ಸ್ ಹಾವಳಿ ಕಿರುಕುಳ ಜೋರಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ ಅಮಾಯಕರ ರಕ್ತವನ್ನ ಜಿಗಣೆ ಹಿರಿದ ರೀತಿ ಈರ್ತಾ ಕಿರುಕುಳವನ್ನ ನೀಡ್ತಾ ಸಾಕಷ್ಟು ತೊಂದರೆಯನ್ನ ಕೊಡ್ತಾ ಇದ್ರು. ಈಗ ಖಾಕಿ ಪಡೆ ಮೆಗಾ ಕಾರ್ಯಾಚರಣೆ ಮಾಡುವ ಮುಖಾಂತರವಾಗಿ ಕೋಟಿ ಕೋಟಿ ಚಿನ್ನಾಭರಣ ಹಣವನ್ನ ವಸೂಲಿ ಮಾಡಿಕೊಂಡಿದೆ. ಗೋಣಿ ಚೀಲದಲ್ಲಿ ಹಿಟ್ಟಿನ ಡಬ್ಬಿಯಲ್ಲಿ ಕಂತೆ ಕಂತೆ ನೋಟಿನ ಕಂತೆ ಪತ್ತೆಯಾಗಿರುವಂತದ್ದು. ಗದಗದ 15ಕ್ಕೂ ಹೆಚ್ಚು ಕಡೆ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಬೆಟಗೇರಿಯಲ್ಲಿ ಭರ್ಜರಿ ದಾಳಿ ಮಾಡಿದ್ದಾರೆ ಪೊಲೀಸರು. ಗೋಣಿ ಚೀಲದಲ್ಲಿ ಹಿಟ್ಟಿನ ಡಬ್ಬಿಯಲ್ಲಿ ಇಟ್ಟಿದ್ದಂತಹ ಕೋಟಿ ಕೋಟಿ ಹಣವನ್ನ ವಶಪಡಿಸಿಕೊಂಡಿದ್ದಾರೆ. ಅಕ್ರಮ ಬಡ್ಡಿ ದಂಧೆಕೋರರ ಮನೆಯಲ್ಲಿ ಕಂತೆ ಕಂತೆ ಹಣ ಪತ್ತೆಯಾಗಿದೆ. ಬೆಟಗೇರಿ ಠಾಣಾ ವ್ಯಾಪ್ತಿಯಲ್ಲಿ ಮಿಂಚಿನ ಕಾರ್ಯಾಚರಣೆಯಿಂದ ಗದಗದ ಎಸ್ಪಿ ಬಿಎಸ್ ನೇಮಗೌಡ ನೇತೃತ್ವದಲ್ಲಿ ಶೋಧ ಕಾರ್ಯವನ್ನ ನಡೆಸಿರುವಂತದ್ದು. 12 ತಂಡಗಳನ್ನ ರಚನೆ ಮಾಡಲಾಗಿತ್ತು. 15ಕ್ಕೂ ಹೆಚ್ಚು ಕಡೆ ಖಾಕಿ ಮೆಗಾ ರೇಡ್ ಮಾಡಿತ್ತು. ಅಟ್ ಎ ಟೈಮ್ ಏಕಾಏಕಿಯಾಗಿ ನುಗ್ಗಿದಂತಹ ಖಾಕಿ ಪಡೆಗೆ ಸಿಕ್ಕಿರುವಂತದ್ದು ಕೋಟಿ ಕೋಟಿ ಹಣ, ಚಿನ್ನಾಭರಣ. 12 ತಂಡಗಳಿಂದ 15ಕ್ಕೂ ಹೆಚ್ಚು ಕಡೆ ಮೆಗಾ ರೇಡ್ ಅನ್ನ ಮಾಡಲಾಗಿದೆ. ಬೆಟಗೇರಿಯಲ್ಲಿ ಭರ್ಜರಿ ಮಾಡಿದಂತ ಪೊಲೀಸರಿಗೆ ಶಾಕ್ ಕಾದಿತ್ತು. ಕೋಟಿ ಕೋಟಿ ಹಣವನ್ನ ನೋಡಿ ಗಮನಿಸ್ತಾ ಇರಬಹುದು ನೀವು. ಅಧಿಕಾರಿಗಳು ಎಲ್ಲ ದಾಖಲೆಗಳು, ಹಣಗಳು, ಚಿನ್ನಾಭರಣ ಇವೆಲ್ಲವನ್ನ ಕೂಡ ವಶಪಡಿಸಿಕೊಂಡಿದ್ದಾರೆ. ಮೈ ತುಂಬಾ ಚಿನ್ನಾಭರಣ ಹಾಕಿಕೊಂಡವನಿಗೆ ಟ್ರೀಟ್ಮೆಂಟ್. ಸಾಲಗಾರಿಗೆ ಕಿರುಕುಳವನ್ನ ಕೊಡ್ತಾ ಇದ್ದ ಎಲ್ಲಪ್ಪ ಅಂತ ಆತನಿಗೆ ಖಾಕಿ ಬಿಸಿ ಮುಡಿಸಿದೆ. ಆತನ ಚಹರೆ ಫೋಟೋದಲ್ಲಿ ಗಮನಿಸಬಹುದು ನೀವು. ಮೈ ತುಂಬಾ ಚಿನ್ನಾಭರಣ, ಕೆಜಿ ಚಿನ್ನವನ್ನ ಹಾಕಿದ್ದ. ಎಸ್ಪಿ ನೇತೃತ್ವದಲ್ಲಿ ಇದ್ದಕ್ಕಿದ್ದ ಹಾಗೆ ಏಕಾಏಕಿಯಾಗಿ ಒಂದು ತಂಡವನ್ನ ರಚನೆ ಮಾಡಿಕೊಂಡಂತಹ ಖಾಕಿ ಪಡೆ ಮನೆಗೆ ನುಗ್ಗುತ್ತೆ, ದಾಳಿ ಮಾಡುತ್ತೆ. ಬೆಳ್ಳಂಬೆಳಗ್ಗೆ ಶಾಕ್ ಕೊಟ್ಟಿದೆ. 12 ತಂಡಗಳನ್ನ ರಚನೆ ಮಾಡಿ 15ಕ್ಕೂ ಹೆಚ್ಚು ಕಡೆ ರೇಡ್ ಮಾಡಲಾಗಿದೆ. ಸೊ ಪ್ರಮುಖವಾಗಿ ಮೈ ತುಂಬಾ ಚಿನ್ನಾಭರಣ ಹಾಕಿಕೊಂಡವನಿಗೆ ಟ್ರೀಟ್ಮೆಂಟ್ ಕೊಟ್ಟಿದೆ. ಸಾಲಗಾರರಿಗೆ ಅತಿ ಹೆಚ್ಚಾಗಿ ಕಿರುಕುಳವನ್ನ ಕೊಡ್ತಾ ಇದ್ದ ಯಲ್ಲಪ್ಪ ಗದಗದ ಬೆಟಗೇರಿಯ ಹಲವರಿಗೆ ಹಣ ನೀಡಿ ಕಿರುಕುಳವನ್ನ ಕೊಡ್ತಾ ಇದ್ದ, ಬಡ್ಡಿ ದಂಧೆ ಮಾಡ್ತಾ ಇದ್ದ. ಇತ್ತೀಚೆಗೆ ಮೈಕ್ರೋ ಫೈನಾನ್ಸ್ ಕಿರುಕುಳ ಜಾಸ್ತಿ ಆಗ್ತಾ ಇದೆ. ಪೊಲೀಸರು ಕೂಡ ಫುಲ್ ಅಲರ್ಟ್ ಆಗಿದ್ದಾರೆ. ಸರ್ಕಾರ ಕೂಡ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಟ್ಬಿಟ್ಟಿದೆ. ಗೃಹ ಸಚಿವರು ಕೂಡ ಫೈನಾನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೇ ಕಿರುಕುಳ ಕೊಟ್ಟರು, ಯಾವ ಸ್ಟೇಷನ್, ಯಾವ ಗ್ರಾಮ, ಯಾವ ಹಳ್ಳಿಗೆ ಬಂದ್ರು ಕೂಡ ಜನರ ಆ ಒಂದು FIR ತೆಗೆದುಕೊಳ್ಬೇಕು, ನೀವು FIR ಹಾಕಬೇಕು, ಕಂಪ್ಲೇಂಟ್ ತೆಗೆದುಕೊಳ್ಬೇಕು ಅಂತ ಹೇಳಿತ್ತು. ಸೊ ಈಗ ಪ್ರಮುಖವಾಗಿ ಮೈ ತುಂಬಾ ಚಿನ್ನವನ್ನ ಹಾಕೊಂಡಿದ್ದಂತವನಿಗೆ ಟ್ರೀಟ್ಮೆಂಟ್ ಕೊಟ್ಟಿದೆ ಖಾಕಿ. ಬಡ್ಡಿ ಕೊಡೋದು, ಬಡ್ಡಿಗೆ ಹಣವನ್ನ ಕೊಡ್ತಾರೆ. ಅಸಲು ಪಾಪ ಕೊಡೋದಕ್ಕಾಗಲ್ಲ, ಬರೀ ಬಡ್ಡಿ ಹಣದಲ್ಲೇ ತಿಂದು ತೇಗಿ ಇರುವಂತದ್ದು. ಸೊ ಜನರ ದುಡ್ಡಿನಿಂದಲೇ ಮೈ ತುಂಬಾ ಆತ ಚಿನ್ನವನ್ನ
ಹಾಕೊಂಡಿದ್ದ ಅನ್ಸುತ್ತೆ. ಗದಗದ ಬೆಟಗೇರಿಯ ಹಲವರಿಗೆ ಹಣವನ್ನ ನೀಡಿ ಕಿರುಕುಳ ಕೊಟ್ಟಿರುವಂತದ್ದು. ಅಶೋಕ ಗಡಾಚಾರಿ, ಯಲ್ಲಪ್ಪ ಮಿಸ್ಕಿನ್ ಸೇರಿ ಬಡ್ಡಿ ದಂಧೆಯನ್ನ ನಡೆಸ್ತಾ ಇದ್ರು. ಆ ಬಡ್ಡಿ ದಂಧೆಗೆ ಬ್ರೇಕ್. ಖಚಿತ ಮಾಹಿತಿಯನ್ನ ಪಡೆದು ಬೇನಾಮಿ ಆಸ್ತಿಗಳ ಮೇಲೆ ರೇಡ್ ಅನ್ನ ಮಾಡಲಾಗಿದೆ. ಆತನ ಬೇನಾಮಿ ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಚಿತ ಮಾಹಿತಿಯನ್ನ ಖಾಕಿ ಪಡೆ ಪಡೆದುಕೊಂಡಿದೆ. ಅದಾದ ನಂತರವಾಗಿ ರೇಡ್ ಮಾಡಿರುವಂತದ್ದು. ಗೋಲ್ಡ್ ಚೈನ್, ಗೋಲ್ಡ್ ಬ್ರಾಸ್ಲೈಟ್, ನಗದು, ಹಣವನ್ನ ಸೀಸ್ ಮಾಡಿದ್ದಾರೆ. ಯಲ್ಲಪ್ಪ ಮಿಸ್ಕಿನ್ ಸಂಬಂಧಿಕರ ಮನೆ ಸೇರಿ 12 ಕಡೆ ದಾಳಿಯನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಪೊಲೀಸರ ಕಾರ್ಯಾಚರಣೆ ಹೇಗಿದೆ ಅಂತಂದ್ರೆ, ಯಾರ್ಯಾರು ಬಡ್ಡಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಗಳಿಗೆ ತೊಂದರೆ ಕೊಡ್ತಿರೋ ಕೇವಲ ಅವರಷ್ಟೇ ಅಲ್ಲ ಸಿಕ್ ಹಾಕೊಳ್ಳೋದು. ನೋಡಿ, ಕಂತೆ ನೋಟು 500 ರೂಪಾಯಿ, 100 ರೂಪಾಯಿ, ಅದರ ಜೊತೆಗೆ 200 ರೂಪಾಯಿ ಮುಖಬೆಲೆಯ ನೋಟುಗಳು ಪತ್ತೆಯಾಗಿದೆ. ಅದು 1,50,00,000 ರೂಪಾಯಿ ಹಣ ಸಿಕ್ಕಿರುವಂತದ್ದು. ಸೊ 15ಕ್ಕೂ ಹೆಚ್ಚು ಕಡೆ ಪೊಲೀಸರು ರೇಡ್ ಅನ್ನ ಮಾಡಿದ್ದಾರೆ. ನಾನಾ ದಾಖಲೆಗಳು, ಕೆಜಿ ಚಿನ್ನಾಭರಣಗಳು, ಅದರ ಜೊತೆಗೆ ಕಂತೆ ಹಣದ ನೋಟುಗಳು ಇವನ್ನೆಲ್ಲ ಕೂಡ ವಶಪಡಿಸಿಕೊಂಡಿದ್ದಾರೆ. ರಾಜ್ಯದಲ್ಲಿ ಜನರಿಗೆ ನೆಮ್ಮದಿ ಬೇಕಾಗಿದೆ. ಒಂದು ಬಡ್ಡಿಗೆ ತೆಗೆದುಕೊಂಡಂತ ಹಣ 2-3 ವರ್ಷಗಳಾದ್ರೂ ಕೂಡ ಬಡ್ಡಿಯಲ್ಲೇ ಇದೆ. ಅಸಲನ್ನ ತೀರ್ಸೋಕ್ ಆಗ್ತಾ ಇಲ್ಲ. 50,000 ರೂಪಾಯಿ ಬಡ್ಡಿ ತೆಗೆದುಕೊಂಡ್ರೆ ನಾವು ಅದು 2.5 ಲಕ್ಷ 3 ಲಕ್ಷದವರೆಗೂ ಕೂಡ ಬಡ್ಡಿಯನ್ನ ಕಟ್ಟಿರ್ತೀವಿ. ಆದ್ರೆ ಅಸಲು ಮಾತ್ರ ತೀರಿರಲ್ಲ. ಆದ್ರೆ ಈ ಬಡ್ಡಿಕೋರರ ಆ ಒಂದು ಹಣದ ದಾಹಕ್ಕೆ ಎಷ್ಟೋ ಜನ ಬಲಿಯಾಗಿ ಹೋಗಿದ್ದಾರೆ. ತುಂಬಾ ಜನ ಮೈಕ್ರೋ ಫೈನಾನ್ಸ್ ಮುಖಾಂತರವಾಗಿ, ಅಂದ್ರೆ ತಾವು ಕೂಡ ಮೈಕ್ರೋ ಫೈನಾನ್ಸ್ ನಡೆಸೋ ರೀತಿ ಒಂದು ರೀತಿ ಕಂಪನಿಯನ್ನ ಶುರು ಮಾಡ್ತಾರೆ. ಅವ್ರದ್ದು ಫೈನಾನ್ಸ್ ಇದೆ. ನೀವು ಗಮನಿಸಬಹುದು, ಈ ಸಿಟಿ ಭಾಗದಲ್ಲಿ, ನಗರ ಭಾಗದಲ್ಲಿ ಹೆಚ್ಚಾಗಿದೆ. ಕೆಲವೊಂದಿಷ್ಟು ಭಾಗಕ್ಕೆ ಹೋದ್ರೆ ಆ ಏರಿಯಾಗಳಲ್ಲಿ ಒಂದೊಂದು ಫೈನಾನ್ಸ್ ಒಂದು ಇದಿಟ್ಕೊಂಡ್ಬಿಟ್ಟಿರ್ತಾರೆ ಕಚೇರಿಗಳನ್ನ. ಅಲ್ಲಿ ಹೋದ್ರೆ ಏನಾದ್ರೂ ಅಡವೆಟ್ಟಿ ಹಣವನ್ನ ಪಡೆದುಕೊಳ್ಬೇಕು. ನಮ್ ಚಿನ್ನ ಆದ್ರೂ ಆಗ್ಬೋದು, ನಮ್ ಗಾಡಿ ಆದ್ರೂ ಆಗ್ಬೋದು, ನಮ್ ಮನೆ ಆಗಿರ್ಬೋದು, ನಮ್ ಜಮೀನ್ ಆಗಿರ್ಬೋದು, ಕಾಗದ ಪತ್ರವನ್ನ ತೆಗೆದುಕೊಂಡು ಹೋಗಿಡು, ಅಲ್ಲಿಂದ ಹಣವನ್ನ ತೆಗೆದುಕೊಂಡ್ ಬಾ. ಅಕಸ್ಮಾತ್ ನೀವು ಅಸಲು ಬಡ್ಡಿ 2 ಸೇರ್ಬಿಟ್ಟು ಕಟ್ಟೋ ಸಂದರ್ಭದಲ್ಲಿ ಆ ಏನ್ ಹಣವನ್ನ ಇಟ್ಟಿರ್ತಾರ ವಸ್ತುವನ್ನ ವಾಪಸ್ ಕೊಡ್ತಾರೆ. ಆದ್ರೆ ಬಡ್ಡಿ ಕಟ್ಟಿ ಸಾಕಾಗೋಗಿರುತ್ತೆ ಸಾಕಷ್ಟು ಜನಕ್ಕೆ. ಬಡ್ಡಿಯ ಹಣದಿಂದಲೇ ಜೀವನವನ್ನ ನಡೆಸುವಂತ ಬಡ್ಡಿಕೋರರನ್ನ ಕೂಡ ನಾವು ನೋಡಿರ್ತೀವಿ. ಆ ದಂಧೆಯಲ್ಲಿ ಮುಳುಗಿರುವಂತವರಿಗೆ ಸಾಕಷ್ಟು ಜನಕ್ಕೆ ಈಗಾಗಲೇ ಬಿಸಿ ಮುಟ್ಟಿಸೋದಕ್ಕೆ ಖಾಕಿ ಪಡೆ ಮುಂದಾಗಿದೆ. ಬಡ್ಡಿ ದಂಧೆಕೋರರ ಮನೆಯ ಮೇಲೆ, ಸಂಬಂಧಿಕರ ಮೇಲೆ ಎಲ್ಲಾ ಕಡೆನೂ ಕೂಡ ಮಿಂಚಿನ ದಾಳಿಯನ್ನ ನಡೆಸಲಾಗಿರುವಂತದ್ದು. ಅಕ್ರಮ ಬಡ್ಡಿ ದಂಧೆ ಮಾಡ್ತಾ ಇದ್ದಂಥವ್ರ ನೋಡಿ, ಇಷ್ಟು % ಅಂತ ಇರುತ್ತೆ. ಎಲ್ಲರೂ ಕೂಡ ಕಷ್ಟಪಟ್ಟೆ ದುಡಿಯೋರು. ಈಗ ನಾವೊಂದು 10,000 ಹಣವನ್ನ ಯಾರತ್ರ ಆದ್ರೂ ಬಡ್ಡಿಗೆ ಇಸ್ಕೋತೀವಿ ಅಂತ ಅಂದ್ರೆ ಅದಕ್ಕೆ ಎಷ್ಟು % ಬಡ್ಡಿ ವಿಧಿಸಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಒಂದು ಮನುಷ್ಯತ್ವ ಅನ್ನೋದು ಇರಬೇಕು. ಈಗ 10,000ಕ್ಕೆ 1,000, 2,000, 3,000, 5,000 ಹಿಂಗೆ ಕೆಲವೊಬ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ 1,000 ಕೊಟ್ರೆ 2,000 ಕೊಡ್ಬೇಕು ನೀನ್ ವಾಪಸ್, ಈ ತರ ಕೇಳ್ತಾರೆ. ಸೊ ಈ ತರ ಇರುವಂತ ಪರಿಸ್ಥಿತಿಯಲ್ಲಿ ಮೊದ್ಲೇ ಹಣ ಉಡ್ತಾ ಇಲ್ಲ. ಆಲ್ರೆಡಿ ನೋಟ್ ಬ್ಯಾನ್ ಆದಂಗಿಂದಲೂ ಕೂಡ ಸದ್ಯದ ಮಟ್ಟಿಗೆ ಕೆಲವೊಂದಿಷ್ಟು ಪರಿಸ್ಥಿತಿ ಹೇಗಿದೆ ಅನ್ನೋದು ಗೊತ್ತಿದೆ. ಸೊ ಹಾಗಾಗಿ ಸದ್ಯದ ಮಟ್ಟಿಗೀಗ SP ಅವರು ಕೂಡ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ಕೇಳೋಣ. ಬೆಟಗೇರಿ ಪೊಲೀಸ್ ಠಾಣೆಯಲ್ಲಿ ಒಂದು ಅಪರಾಧ ಪ್ರಕರಣ ದಾಖಲಾಗಿದ್ದು, ಶ್ರೀ ಅಶೋಕ್ ತಂದೆ ಭೋಜಪ್ಪ ಗಣಾಚಾರಿ ಸುಮಾರು 56 ವರ್ಷ ಇವರೊಂದು ದೂರನ್ನು ಕೊಟ್ಟಿದ್ರು. ಆರೋಪಿತರು ಇದರಲ್ಲಿ ಯಲ್ಲಪ್ಪ ತೇಜಸ್ವ ಮಿಸ್ಕಿನ್, ವಿಕಾಸ್ ಮಿಸ್ಕಿನ್, ಮಂಜು ಶಾವಿ, ಈರಣ್ಣ, ಮೋಹನ್ ಸಾಕಿನ್ ಎಲ್ಲರೂ ಗದಗ ಬೆಟಗೇರಿ ಇವ್ರ ಮೇಲೆ ಒಂದು ದೂರನ್ನು ಕೊಟ್ಟಿದ್ರು. ಈ ದೂರಿನ ಸಾರಾಂಶ ಏನಂತಂದರೆ 2016 ಅಂದರೆ 10/3/2016 ಇವ್ರ ಕಡೆಯಿಂದ ಯಾರು ಮಿಸ್ಕಿನ್ ಅವ್ರ ಕಡೆಯಿಂದ ಸುಮಾರು 1,93,00,000 ಕೈಗಡವಾಗಿ ಸಾಲ ತೊಗೊಂಡಿದ್ರು ಮತ್ತು ವಾಪಸ್ 1,40,00,000 ಕೊಟ್ಟಿದ್ದರು. ಅದಾದಮೇಲೂ ಮತ್ತೆ ಅವ್ರದ್ದು ಎಲ್ಲ ಕಲ್ಯಾಣ ಮಂಟಪ ಮತ್ತು ಇನ್ನೂ ಕೆಲವು ವ್ಯಾಲ್ಯೂಯಬಲ್ ಪ್ರಾಪರ್ಟಿಗಳನ್ನು ಅವರು ಬರ್ಸ್ಕೊಂಡಿದ್ದಾರೆ. ಇನ್ನೂ ಕೂಡ ನನಗೆ ಹ್ಯಾರಾಸ್ಮೆಂಟ್ ಮಾಡ್ತಾ ಇದ್ದಾರೆ, ಮತ್ತು ಹೆಚ್ಚಿನ ಆಸ್ತಿಗಳನ್ನು ಬರ್ಸ್ಕೊಂಡು ನನಗೆ ಮೋಸ ಮಾಡುವ ಹುನ್ನಾರವನ್ನು ಇಟ್ಕೊಂಡಿದ್ದಾರೆ ಅಂತೇಳಿ ಒಂದು ದೂರನ್ನು ಕೊಟ್ಟಿದ್ದರು. ಈ ದೂರನ್ನು ಬೆಟಗೇರಿ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಕ್ರಮಾಂಕ 15/2025 ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡು ಈ ಆರೋಪಿತರಿಗೆ ಸಂಬಂಧಪಟ್ಟಂಥ ಕೆಲವು ಸ್ಥಳಗಳಲ್ಲಿ ವಿವಿಧ ತಂಡಗಳನ್ನು ಮಾಡಿಕೊಂಡು ನಾವು ಇವತ್ತು ಒಂದು ಶೋಧನೆ ಮತ್ತು ತನಿಖೆಯನ್ನು ಕೈಗೊಂಡಾಗ ಈ ಒಂದು ಆರೋಪಿತರ ಬಳಿ ಅನೇಕ ಅಂದರೆ ಖಾಲಿ ಬಾಂಡ್ಗಳು, ಚೆಕ್ಗಳು ಮತ್ತು ಬೇರೆ ಬೇರೆ ರಿಜಿಸ್ಟರ್ಗಳು ಹಾಗೂ ನಗದು ಹಣ, ಈ ರೀತಿ ಕೆಲವು ಕಡೆ ಚಿನ್ನದ ಒಡವೆಗಳು, ಈ ಥರ ಕೆಲವೆಲ್ಲ ಸಿಕ್ಕಿದೆ. ಅಂದರೆ ಇನ್ನೂ ಇದು ಪ್ರಾಥಮಿಕ ಹಂತದಲ್ಲಿ ನಡೀತಾ ಇದೆ, ಪರಿಶೀಲನಾ ಹಂತದಲ್ಲಿದೆ.
ನಮ್ಮ ಅಧಿಕಾರಿಗಳು ಇನ್ನೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನೂ ಇದು ಸಮಯ ಆಗ್ತದೆ ಕಂಪ್ಲೀಟ್ಲಿ ನಾವು ಕನ್ಕ್ಲೂಷನ್ ಮಾಡಿ ಇನ್ವೆಸ್ಟಿಗೇಷನ್ ಕನ್ಕ್ಲೂಡ್ ಮಾಡಲಿಕ್ಕೆ. ಸೊ ಈ ನಿಟ್ಟಿನಲ್ಲಿ ಇದು ಕಾರ್ಯಾಚರಣೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಅಧಿಕಾರಿಗಳು ಮತ್ತು ಸಿಬ್ಬಂದಿರೆಲ್ಲ ಮಾಡ್ತಾ ಇದ್ದಾರೆ. ಇದರ ಸಂಪೂರ್ಣ ತನಿಖೆ ಶೋಧನೆ ಕಾರ್ಯ ಮುಗಿದ ಮೇಲೆ ಮತ್ತೆ ತಮಗೆ ಅಪ್ಡೇಟ್ಸ್ ಕೊಡ್ತೇವೆ. ಅದೇ ಈಗ ಅದು ಇನ್ನೂ ಪ್ರೊಸೆಸ್ಸಲ್ಲಿದೆ, ಕೌಂಟಿಂಗ್ ಎಲ್ಲ ಆಗಬೇಕು. ಎಲ್ಲ ಆದಮೇಲೆ ತಮಗೆ ಎಷ್ಟು ಹಣ ಸಿಕ್ಕಿದೆ, ಎಷ್ಟು ಡಾಕ್ಯುಮೆಂಟ್ ಸಿಕ್ಕಿದೆ ಎಲ್ಲ ಕೂಡ ನಾನು ಮತ್ತೆ ತಿಳಿಸ್ತೇನೆ. ಇಲ್ಲ, ಅಷ್ಟೊಂದು ಮೋರ್ ದ್ಯಾನ್ 1 crore ಆಗ್ಬೋದು. 2 ಜಾಗದಲ್ಲಿ ಸಿಕ್ಕಿದೆ. ಅಂದರೆ ಅದನ್ನು ಅಥೆಂಟಿಕ್ ಆಗಿ ಕೌಂಟ್ ಮಾಡಬೇಕಾಗ್ತದೆ. ಈಗ ಅವ್ರು ಹೇಳೋದು ಅದ್ರ ಮೇಲೆ ಇದು ಮಾಡಲಿಕ್ಕಾಗಲ್ಲ. ಮೋರ್ ದ್ಯಾನ್ 1 crore ನೋಡಲಿಕ್ಕೆ ಅಷ್ಟು ಮಟ್ಟಿಗೆ 1.5 crore ಇರೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಬಟ್ ಎಕ್ಸಾಕ್ಟ್ಲಿ ಏನಿದೆ ಮತ್ತು ಇದು ಏನು ಇದರದ ಹಿನ್ನೆಲೆ ಏನು ಎಲ್ಲ ವಿವರವಾಗಿ ನಾವು ತಿಳ್ಕೊಳ್ತೀವಿ. ಮತ್ತು ಡಾಕ್ಯುಮೆಂಟ್ಸ್ ಕೂಡ ಸಾಕಷ್ಟು ಇದ್ದಾವೆ, ಚೆಕ್ಸು ಮತ್ತು ಬಾಂಡ್ಸ್ಗಳು. ಅದು ಎಲ್ಲ ಪ್ರತಿಯೊಂದು ಕೌಂಟ್ ತೊಗೋಬೇಕು ಮತ್ತು ಯಾರಿಗೆ ಸಂಬಂಧಿಸಿದ್ದು ಅದನ್ನು ಕೂಡ ವಿವರವಾಗಿ ತನಿಖೆಯನ್ನು ಕೈಗೊಳ್ತೀವಿ. ಅಂದರೆ ಫುಲ್ ಎಲ್ಲ ಡಾಕ್ಯುಮೆಂಟ್ಸ್ ವೆರಿಫೈ ಆಗಬೇಕು. ಈಗ ನಮ್ಗೆ ಅದೊಂದು ಸೂಟ್ ಕೇಸಲ್ಲಿ ಬ್ಯಾಗಲ್ಲಿ ಸಿಕ್ಕಿದ್ದಾವೆ, ಪ್ರತಿಯೊಂದು ಈಚ್ 1 by 1 ನಾವು ಅದನ್ನು ನೋಡಿ. ಒಂದು ಕಡೆ ಈಗಾಗಲೇ ಈ ಒಂದು ರೇಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ SP ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ದಾಖಲೆಗಳನ್ನ ಈಗ ತಾನೇ ಪರಿಶೀಲನೆ ನಡೆಸ್ತಾ ಇದ್ದೀವಿ. ದಾಖಲೆಗಳನ್ನ ಪರಿಶೀಲಿಸಿ ತದನಂತರ ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೊಡ್ತೀವಿ. ಕೆಲವೊಂದಿಷ್ಟು ಭಾಗದಲ್ಲಿ ರೇಡ್ ಮಾಡಿರುವಂತ ಹಿನ್ನೆಲೆಯಲ್ಲಿ ಅಂದ್ರೆ ಪೊಲೀಸರ ಮಿಂಚಿನ ಕಾರ್ಯಾಚರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ದಾಖಲೆಗಳನ್ನ ವಶಪಡಿಸಿದ್ದಾರೆ